ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತೆ ಮುಂದುವರಿತಾ ಇದೆ. ದಕ್ಷಿಣ ಲೆಬನಾನ್ನ ಮೇಲೆ ಇಸ್ರೇಲ್ ಮತ್ತೆ ಅಟ್ಯಾಕ್ ಅನ್ನ ಮಾಡಿದೆ. ಇನ್ನು ಲೆಬನಾನ್ ಈ ರೀತಿಯಾಗಿ ಲೆಬನಾನ್ನಲ್ಲಿ ದಾಳಿ ಆಗಿರುವಂಥದ್ದು, ಬೆಂಟ್ ಜಬೀಲ್ ಹಾಗೂ ಅಬ್ಬಾಸಿ ನಗರದಲ್ಲಿ ದಾಳಿ ಆಗಿರುವಂಥದ್ದು. ಲೆಬನಾನ್ನ ಕೆಲ ಪಟ್ಟಣಗಳಲ್ಲಿ ಈ ಒಂದು ದಾಳಿ ಆಗಿರುವ ಕಾರಣ 5 ಸಾವನ್ನಪ್ಪಿದ್ದಾರೆ. ಇಸ್ರೇಲಿನ ಡ್ರೋನ್ನಿಂದ ದಾಳಿ ಆಗಿರುವಂಥದ್ದು. ಈ ಒಂದು ದಾಳಿಯಿಂದಾಗಿ ಈ ಒಂದು ನಷ್ಟ ಸಂಭವಿಸಿರುವಂಥದ್ದು. ದಕ್ಷಿಣ ಲೆಬನಾನ್ನ ಬೆಂಟ್ ಜಬೀಲ್ ನಗರವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯು ದಾಳಿಯನ್ನ ನಡೆಸಿದೆ. ಇದಕ್ಕೂ ಮೊದಲು ಇಸ್ರೇಲ್ ಡ್ರೋನ್ ದಕ್ಷಿಣ ಲೆಬನಾನ್ನ ಅಬ್ಬಾಸಿಯಾ ಪಟ್ಟಣದ ಮೇಲೆ ದಾಳಿ ಮಾಡಿತ್ತು. ದಕ್ಷಿಣ ಲೆಬನಾನ್ನ ಅಬ್ಬಾಸಿಯಾವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಡ್ರೋನ್ ದಾಳಿಯನ್ನ ನಡೆಸಿತ್ತು. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟ ವ್ಯಕ್ತಿಯ ಶವವನ್ನ ಅರೆ ವೈದ್ಯರು ಹೊರತೆಗೆದಿದ್ದಾರೆ. ನಬದಿಹೇತ್ ಸೇರಿದಂತೆ ದಕ್ಷಿಣ ಲೆಬನಾನ್ನ ಹಲವಾರು ಪಟ್ಟಣಗಳಲ್ಲಿ 5 ಜನರು ಸಾವನ್ನಪ್ಪಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಸದ್ಯ ಸಂಧಾನ ಸಭೆ ಆಗುತ್ತೆ, ಎಲ್ಲವೂ ಕೂಡ ತಣ್ಣಗಾಗತ್ತೆ, ಯುದ್ಧ ಕಡಿಮೆಯಾಗತ್ತೆ, ಯುದ್ಧ ನಿಲ್ಲತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಕೇವಲ ಈಗ ಯುದ್ಧದಲ್ಲಿ ಇರುವಂತ ರಾಷ್ಟ್ರಗಳಷ್ಟೇ ಅಲ್ಲದೆ ಉಳಿದ ರಾಷ್ಟ್ರಗಳಿಗೂ ಇದರಿಂದ ಭಾರಿ ಸಮಸ್ಯೆ ಆಗ್ತಾ ಇರುವಂತಹ ಕಾರಣ ಈ ಒಂದು ಸಂಧಾನ ಸಭೆ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಬೇಡಿಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಇಸ್ರೇಲ್ ತನ್ನದೇ ಆದಂತ ಕೆಲವೊಂದಿಷ್ಟು ಕೆಲಸಗಳನ್ನ ತನ್ನ ಪಾಡಿಗೆ ಮಾಡ್ತಾನೆ ಇದೆ. ಇಲ್ಲಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಒಂದು ವಿಷಯ ಈಗ ಚರ್ಚೆ ಆಗ್ತಾ ಇತ್ತು. ಏನು ಸಂಧಾನ ಸಭೆ ಆಗಬೇಕು, ಎಲ್ಲವನ್ನ ಸದ್ಯಕ್ಕೆ ನಿಲ್ಲಿಸಬೇಕು ಅಂತೇಳಿ ಚರ್ಚೆ ಅವೆರಡು ದೇಶಗಳು ಮಾಡ್ತಾ ಇದ್ರೆ, ಇತ್ತ ಇಸ್ರೇಲ್ ತನಗೆ ಸಂಬಂಧವೇ ಇಲ್ಲ, ಇದು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ತನಗೆ ಅನ್ನೋ ರೀತಿಯಲ್ಲಿ ಅಂದಿನಿಂದ ಕೂಡ ದಾಳಿಯನ್ನ ಮಾಡ್ತಾನೆ ಬರ್ತಾ ಇದೆ ಇರಾನ್ನ ಮೇಲೆ. ಈಗ ಮತ್ತೊಮ್ಮೆ ಇದೇ ರೀತಿಯಾಗಿ ದಾಳಿಯನ್ನ ನಡೆಸಿದೆ. ಲೆಬನಾನ್ಗೆ ಪದೇ ಪದೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಈಗ ಲೆಬನಾನ್ನ 2 ಭಾಗಗಳಲ್ಲಿ 2 ಸಿಟಿಗಳ ಮೇಲೆ ದಾಳಿ ನಡೆಸಿರುವಂಥದ್ದು. ಇಸ್ರೇಲ್ನ ಬೆಂಟ್ ಜಬೀಲ್ ಅನ್ನುವಂಥ ಒಂದು ಪಟ್ಟಣ ಹಾಗೆ ಅಬ್ಬಾಸಿ ಅನ್ನುವಂಥ ಈ 2 ನಗರದಲ್ಲಿ ಈಗ ದಾಳಿ ನಡೆದಿರುವಂಥದ್ದು. ಈ ದಾಳಿಯಿಂದಾಗಿ 5 ಸಾವನ್ನಪ್ಪಿದ್ದಾರೆ. ಡ್ರೋನ್ನ ಮೂಲಕ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲಿ ವಾಯು ದಾಳಿ ಈಗ ನಡೆದಿರುವಂಥದ್ದು. ಇಲ್ಲಿ ಮೊದಲ ಬಾರಿಗೆ ಏನು ಈ ಒಂದು ಭಾಗದ ಕೆಲವೊಂದಿಷ್ಟು ಭಾಗಗಳನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ದಕ್ಷಿಣ ಲೆಬನಾನ್ನ ಅಬ್ಬಾಸಿಯಾವನ್ನ ಮೊದಲಿಗೆ ಗುರಿಯಾಗಿಸಿಕೊಂಡು ಇಸ್ರೇಲ್ ಡ್ರೋನ್ ದಾಳಿಯನ್ನ ನಡೆಸಿತ್ತು. ಅದಾದ ಮೇಲೆ ಇನ್ನೊಂದು ನಗರ ಏನಿದೆ, ಇನ್ನೊಂದು ನಗರ ಆಗಿರುವಂತಹ ಬೆಂಟ್ ಜಬೀಲ್ ಅನ್ನುವಂಥ ನಗರದ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ಈ ದಾಳಿಯಿಂದಾಗಿ ಈಗ ಬಹಳ ನಷ್ಟವಾಗಿರುವಂಥದ್ದು. ಈಗ ಈ ಒಂದು ದಾಳಿಯಿಂದ ಏನು ಸಾವನ್ನಪ್ಪಿರುವಂತಹ ವ್ಯಕ್ತಿಗಳ ದೇಹವನ್ನ, ಆ ಶವಗಳನ್ನ ಅರೆ ವೈದ್ಯರು ಹೊರ ತೆಗೆದಿದ್ದಾರೆ. ನಬತಿಹೆ ಅನ್ನುವಂಥ ಒಂದು ಪ್ರದೇಶವನ್ನ ಸೇರಿದಂತೆ ಈಗ ದಕ್ಷಿಣ ಲೆಬನಾನ್ನ ಹಲವಾರು ಪಟ್ಟಣಗಳಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಹಾಗಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 5 ಜನರು ಸಾವನ್ನಪ್ಪಿದ್ದಾರೆ. ಮುಂದಿನ ನಷ್ಟಗಳು ಏನು ಅನ್ನೋದರ ಬಗ್ಗೆ ಇನ್ನೂ ಮಾಹಿತಿಗಳು ಬಂದಿಲ್ಲ. ಯಾವೆಲ್ಲ ನಷ್ಟಗಳಾಗಿದೆ ಈಗ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಕಟ್ಟಡಗಳ ಮೇಲೆ ಹಾನಿ ಕೂಡ ಆಗಿದೆ. ಇದು ಏನು ಕೇವಲ ಪ್ರಾಣಾಪಾಯವಷ್ಟೇ ಅಲ್ಲದೆ ಅಲ್ಲಿನ ಬಿಲ್ಡಿಂಗ್ಗಳು, ಕಟ್ಟಡಗಳ ಮೇಲೂ ಕೂಡ ಭಾರಿ ಹಾನಿಯನ್ನ ಮಾಡ್ತಾ ಇರುವಂಥದ್ದು. ಪದೇ ಪದೇ ಲೆಬನಾನ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಇಸ್ರೇಲ್ ಈ ರೀತಿಯಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಇದರಿಂದಾಗಿ ಅಲ್ಲಿನ ಜನರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಯೂನಿವರ್ಸಿಟಿಗಳು, ಹಾಸ್ಟೆಲ್ಗಳು, ಹಾಸ್ಪಿಟಲ್ ಅಂತ ಹೇಳಿ ಏನನ್ನೂ ನೋಡದೆ ಎಲ್ಲವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯಿಂದಾಗಿ ಸಾವು ನೋವುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಅಮೆರಿಕ ಇರಾನ್ ನಡುವೆ ಹಾರ್ಮೋಜ್ನ ಜಲಸಂಧಿ ವಿಚಾರವಾಗಿ ಟಾಂಗ್ಗಳು ನಡೀತಾ ಇವೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಇರಾನ್ಗೆ ಸಮಯಾವಕಾಶವನ್ನ ನೀಡಿ ಕೌಂಟ್ ಡೌನ್ ಇಟ್ಕೊಳ್ಳಿ, 10 ಗಂಟೆಯ ಒಳಗಡೆ 11 ಗಂಟೆಗಳ ಒಳಗಡೆ ಅಂತ ಹೇಳಿ ಕೌಂಟ್ ಡೌನ್ ಅನ್ನ ಕಡಿಮೆ ಮಾಡ್ತಾ ಮಾಡ್ತಾ ನಾವು ಸಂಪೂರ್ಣವಾಗಿ ಹಾರ್ಮೋಸ್ ಜಲಸಂಧಿಯ ಏನು ವಶವನ್ನ ಪಡೆದುಕೊಳ್ತೀವಿ ಅಂತ ಹೇಳಿ ಅವರು ಒಂದು ಕಡೆ ವಾರ್ನ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ಕೂಡ ಯಾರ ಭಯಕ್ಕೂ, ಯಾರ ಏನು ವಾರ್ನಿಂಗ್ಗಳಿಗೂ ನಾವು ಜಗ್ಗೋದಿಲ್ಲ, ನಾವು ಯಾರ ಹೇಳಿಕೆಗಳಿಗೂ ಹೆದರೋದಿಲ್ಲ, ಹಾರ್ಮೋಸ್ ನಮ್ಮ ವಶದಲ್ಲೇ ಇರುವಂಥದ್ದು ಅಂತ ಹೇಳಿ ಕೂಡ ಹೇಳಿಕೆಯನ್ನ ನೀಡ್ತಾರೆ. ಇದೆಲ್ಲದರ ನಡುವೆ ಈಗ ಇಸ್ರೇಲ್ ತನ್ನ ಪಾಡಿಗೆ ತಾನು ದಾಳಿಯನ್ನ ಮುಂದುವರಿಸಿದೆ. ಇದರಿಂದಾಗಿ ಈಗ 2 ಭಾಗಗಳಲ್ಲಿ 2 ನಗರಗಳಲ್ಲಿ ಈ ದಾಳಿ ನಡೆದು 5 ಜನ ಸಾವನ್ನಪ್ಪಿದ್ದಾರೆ.